ನಿಮ್ಮ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಭೂಸಮುದ್ರ ಗ್ರಾಮದ 28 ವರ್ಷದ ರಮ್ಯಾ ಅನುಮಾನಾಸ್ಪದ ಸಾವನ್ನಪ್ಪಿದ್ದು, ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಮೃತ ರಮ್ಯಾ ಕತ್ತಿನ ಸುತ್ತ ರಕ್ತ ಹೆಪ್ಪುಗಟ್ಟಿರುವ ಚಿಹ್ನೆಗಳು ಕಾಣುತ್ತಿದ್ದು, ನನ್ನ ಮಗಳನ್ನ ಕೊಲೆ ಮಾಡಿ ನೇಣು ಹಾಕಿದ್ದಾರೆಂದು ಕುಟುಂಬಸ್ಥರಾದ ತಾಯಿ ಯಶೋಧಮ್ಮ, ತಂದೆ ದೇವರಾಜು, ಸಹೋದರರಾದ ರವಿ, ಮೃತ ರಮ್ಯಾಳ ಗಂಡ ಧನಂಜಯ ಮೇಲೆ ಅನುಮಾನ ವ್ಯಕ್ತಪಡಿಸಿ ನಾಗಮಂಗಲ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮೃತ ರಮ್ಯಾ 28 ವರ್ಷ, ಮೂಲತಃ ಕೆಆರ್ಪೇಟೆ ತಾಲೂಕಿನ ರಾಮಸಮುದ್ರ ಗ್ರಾಮದ ದೇವರಾಜು ಯಶೋಧಮ್ಮರವರ ಪುತ್ರಿ. ಕಳೆದ 9 ವರ್ಷದ ಹಿಂದೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಧನಂಜಯ ಎಂಬುವವರನ್ನ ಪ್ರೀತಿಸಿ ಮದುವೆಯಾಗಿದ್ದರು. ಕುಟುಂಬದ ಕಲಹದಿಂದ ಭಾನುವಾರ ರಾತ್ರಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು, ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತಳ ಸಹೋದರ ರವಿ ಮಾತನಾಡಿ, 9 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾದ ನನ್ನ ತಂಗಿ ರಮ್ಯಾ ಗಂಡ ಧನಂಜಯ ಅನ್ಯೂನ್ಯವಾಗಿದ್ದರು. ನಮ್ಮ ಭಾವ ಧನಂಜಯರವರ ಕುಟುಂಬದ ಅಣ್ಣ ತಮ್ಮಂದಿರ ಕಲಹದಿಂದ ನನ್ನ ತಂಗಿಗೆ ಈ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಈ ಇಬ್ಬರು ತಬ್ಬಲಿ ಗಂಡು ಮಕ್ಕಳಿಗೆ ನ್ಯಾಯ ಒದಗಿಸುವಂತೆ ಕ್ರಮ ವಹಿಸಬೇಕೆಂದು ಮನವಿ ಮಾಡಿಕೊಂಡರು. ರಾಯಸಮುದ್ರ ಗ್ರಾಮ ನಮ್ಮದು. ನಾವು ನಮ್ಮ ತಂದೆಗೆ ಒಬ್ಬರು ಗಂಡು ಮಗ, ಒಬ್ಬರು ಹೆಣ್ಮಗಳು ಇರ್ತೀವಿ. ನನ್ನ ತಂಗಿ ಲವ್ ಮ್ಯಾರೇಜ್ ಆಗಿರ್ತಾಳೆ. ಲವ್ ಮ್ಯಾರೇಜ್ ಅಂತಂದರೆ ಇಲ್ಲೇ ಪಕ್ಕದೂರಾದಂಥ ಭೂಸಮುದ್ರಕ್ಕೆ ಆಗಿರ್ತಾರೆ. ಅದು ನಾಗಮಂಗಲ ತಾಲೂಕು ಹೊಣಕೆರೆ ಹೋಬಳಿ ಭೂಸಮುದ್ರ ಅಂತ ಗ್ರಾಮ ಬರುತ್ತೆ. ಅಲ್ಲಿಗೆ ಇವಾಗ ಒಂದು 9-9.5 ವರ್ಷದಲ್ಲಿ ಲವ್ ಮ್ಯಾರೇಜ್ ಆಗಿ ಒಂದು ರಿಜಿಸ್ಟ್ರ್ ಕೂಡ ಆಗಿರ್ತಾರೆ. ಚೆನ್ನಾಗಿರ್ತಾರೆ. ಫ್ಯಾಮಿಲಿಲಿ ಏನು ತೊಂದರೆ ಇಲ್ಲ. ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. 8 ವರ್ಷ ಒಬ್ಬಂಗೆ 5 ವರ್ಷ ಆಗಿರುತ್ತೆ. ಏನಾಗಿದೆ ಅಂದರೆ ಇವಾಗ ಇದ್ದಕ್ಕಿದ್ದಂಗೆ ಮೊನ್ನೆ ಭಾನುವಾರ ಕೌಟುಂಬಿಕ ಕಲಹ ಮತ್ತು ಅಣ್ಣ ತಮ್ಮಂದಿರು ಘರ್ಷಣೆಯಿಂದ ಎಲ್ಲರೂ ಸೇರಿಕೊಂಡು ನನ್ನ ತಂಗಿನ ಏಕಾಏಕಿಯಾಗಿ ಕೊಲೆ ಮಾಡಿರೋ. ಕಾನೂನು ರೀತಿ ಏನು ತಗೋಬೋದು ಅಂತ ಈ ಬಡವ ಕುಟುಂಬಕ್ಕೆ ಒಂದು ದಾರಿ ಆಗೋ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲ ಅಧಿಕಾರಿಗಳ ಹತ್ರ, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವ್ರ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ತಂದೆ ದೇವರಾಜ್ ಮಾತನಾಡಿ, ನನ್ನ ಮಗಳನ್ನ ಕೊಲೆ ಮಾಡಲಾಗಿದೆ. ಈ ಸಂಬಂಧ ನನ್ನ ಅಳಿಯನಿಗೆ ಗದರಿಸಿ ಕೇಳಿದಾಗ ನಾನೇ ಕೊಲೆ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿರುತ್ತಾರೆ. ನನ್ನ ಮೊಮ್ಮಕ್ಕಳಿಗೆ ನ್ಯಾಯ ಒದಗಿಸಬೇಕೆಂದು ಕೇಳಿಕೊಂಡರು. ನಮ್ಮ ಹೆಣ್ಮಗಳು ಮಾತಾಡಿದ್ರು. ನಮ್ಮ ಕೈಲಿ ಮಾತಾಡಿದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಎದ್ದೇ ಇಲ್ಲ. ಫೋನ್ ಬಂತು. ಫೋನ್ ಬರೋದ್ರಲ್ಲಿ ಮಾತಾಡಿದಾಗ ಮಾತುಕತೆ ನಿಂತಾಗವೆ, ಕೈ ಕಾಲು ಆಡ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ನಾವು ಇಲ್ಲಿ ಬಂದು 7 ಗಂಟೆಗೆ ಬಂದಾಗ ಉದ್ದಕ್ಕೆ ಕಾಲು ನೆಡ್ಬಿಟ್ಟು ಎದೆ ಮೇಲೆ ಕೈ ಹಾಕಿ ಮಲಗಿಸಿದ್ರು. ತಾಯಿ ಯಶೋಧಮ್ಮ ಮಾತನಾಡಿ, ನನ್ನ ಮಗಳಿಗೆ ಆದ ಅನ್ಯಾಯ ಯಾರಿಗೂ ಆಗುವುದು ಬೇಡ. ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಿ ತಬ್ಬಲಿಯಾದ ಇಬ್ಬರು ಗಂಡು ಮಕ್ಕಳಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ದೂರು ದಾಖಲಿಸಿಕೊಂಡ ಗ್ರಾಮಾಂತರ ಠಾಣೆ ಪೊಲೀಸರು ಮುಂದಿನ ಕ್ರಮಕ್ಕಾಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 8 ಗಂಟೆ 8:15 ಟೈಮು. ಅಕ್ಕ ಏನು ಮಾಡಿದಿ, ಅಡುಗೆ ಮಾಡಿದೀಯಾ ಅಂತ ಕೇಳಿದ್ನು. ಮಾಡಿದ್ದೀನಿ ಕಣವ, ನಿನ್ನ ಮಗಂಗೆ ಊಟಕ್ಕೆ ಕೊಟ್ಟಿದ್ದೀನಿ ಅಂತ ನಾನು ಮಾತಾಡಿದೆ. ಊಟಕ್ಕೆ ಕೊಟ್ಟಿದ್ದೀನಿ, ಅನ್ನ ಉಣ್ತಾವನೆ ಅಂದಾಗಲೇ ಫೋನ ಇವನು ಕಿತ್ಕೊಬಿಟ್ಟ. ಇನ್ನು ಮುಂದಕ್ಕೇನು ಮಾತಾಡಲಿಲ್ಲ. ಇನ್ನೆರಡು ಮಾತಾಡೋಣ ಅನ್ನೋ ಅಷ್ಟರಲ್ಲಿ ಫೋನ್ನೇ ಕಟ್ ಮಾಡಿಬಿಟ್ಲು. ಅವನೇ ಕಿತ್ಕೊಂಡು ಕಾಣಲ್ಲವ ಅಂತ ನಾನು ಫೋನ್ ಮಾಡಿಬಿಟ್ಟೆ. ಇನ್ನು ಬೆಳಗ್ಗೆಗೆ ನನಗೆ ಹುಷಾರಿರಲಿಲ್ಲ, ಮೈಗೆ ಮನಗಿದೆ. ಅಷ್ಟೊತ್ತಿಗೆ ಮನಗಿದ್ದಂಗೆಯ ಇನ್ನೂ 5 ಗಂಟೆಗೆ ಫೋನ್ ಮಾಡಿದರು. ಯಾರ್ದು ಫೋನು ಕೊಡಿ ಅಂತ ನಮ್ಮ ಯಜಮಾನ ಕೇಳಿದೆ. ನಾನು ಮನಗಿರೋ ತಕ್ಕಂತ ಫೋನ್ ಕೊಟ್ಟರು. ರಮ್ಮಿಗೆ ಕೈ ಕಾಲು ಆಡ್ತಾ ಇಲ್ಲ ಕಣವ, ಬರವ ನೀನು ಬಂದು ಬಿರಲಿ ಅಂತ ಪಕ್ಕದ ಮನೆಯವ್ರ ಕೈಲಿ ಫೋನ್ ಕೊಟ್ಟ. ಅವ್ರು ಹೇಳಿದ್ರು, ಅಯ್ಯೋ ಭಗವಂತ, ನನ್ನ ಮಗಳಿಗೆ ಏನಾಯ್ತಪ್ಪ ಅಂದ್ಬಿಟ್ಟು ನನ್ನ ಯಜಮಾನನ್ಗೆ ಹೇಳಿ ಅವರು ಇವರು ಕರೆದು ಆಟ ಮಾಡ್ಕೊಂಡು ಇಲ್ಲಿ ಬರೋ ಹೊತ್ತಿಗೆ 7 ಗಂಟೆ ಆಯಿತು. ನಿನ್ನೆ ಸೋಮವಾರ ಬಂದು ಸೋಬಿಪಿ ಆದಂಗೆ ಆಗ್ಬಿಟ್ಟದೆ ಕಣವ. ಏನೂ ಇಲ್ಲ, ಗಂಡ ಹೆಂಡತಿ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಫೋನ್ ಹಿಡ್ಕೊಂಡು, ನಗ ಮಾಡ್ಕೊಂಡು, ವಾಕಿಂಗ್ ಮಾಡ್ಕೊಂಡು ಎಲ್ಲ ಮಾಡಿ ಒಳಕೋಗಿ ಮನಿಕೊಂಡ್ರು. ಅವನಿಂದ ಏನೂ ತಪ್ಪಿಲ್ಲ ಕಣವ, ಏನೋ ಸೋಬಿಪ್ ಆಗ್ಬಿಟ್ಟದೆ ಅಂತ ನಮ್ಮಂಗೆ ಅಕ್ಕಪಕ್ಕರೆಲ್ಲ ಬಂದು ನನಗೆ ಮೆಚ್ಚಿದ್ರು. ನನಗೆ ಏನು ಕೇಳಲಿಲ್ಲ. ಅವ್ರು ಹೇಳಿದ್ನೇ ಒಪ್ಕೊಂಡು ಬಡ್ಕೋತಾ ಇದ್ದೆ. ನಮ್ಮ ವಾರ್ಗಿತ್ತಿ ಬಂದು ಕತ್ತೆಲ್ಲನೂ ತೆಗೆದು ನೋಡಿದಾಗ, ಅಯ್ಯೋ ಸುಮ್ಮನೆ ಬಡ್ಕೋತಾ ಇದೆಯಲ್ಲವ, ನ್ಯಾಣ ಹಾಕವ್ರೆ ಕಣವ, ನ್ಯಾಣ ಹಾಕೊಂಡ್ರೆ ಕತ್ತು ನೋಡವ ಇಲ್ಲಿ ಅಂತ ತೋರಿಸಿದ್ರು. ಬೇರೆ ಹೆಂಗಸ್ರುಗಳು ಅದು ಕರಿಮಣಿದು ಏನು ಮಾಡಿಲ್ಲ, ಅವಳು ಕತ್ತು ಇರೋದೇ ಆ ಥರ ಅಂತ ಒಳಗೆ ಎಣ ಇದ್ದಾಗ ಅದೇ ಹೇಳಿದ್ರು. ಈಚೆಗೆ ಎತ್ಕೊಬಂದು ನೋಡಿದ್ಮೇಲೆ ಪೂರ್ತಿ ಇದು ಕಂಪಲ್ಸರಿ ಕೊಲೆ ಮಾಡಿ ನ್ಯಾಣ ಹಾಕಿರೋದೆ ಅಂದಾಗ ನಮ್ಮ ಕಡೆ ಹುಡುಗರುಗಳು ಗಂಡು ಮಕ್ಳುಗಳು ಜನ ಜಾಸ್ತಿ ಆದಾಗ ಇವನಿಗೆ ಕೈ ಹಾಕಕ್ಕೆ ಹೋದ್ರು. ಕೈ ಹಾಕಿ 2-3 ರೇಟ ಬಿಟ್ಟ ಮೇಲೆ
ಸೀರೆ ತಗೊಂಡು ಸಾಯಿಸ್ಬಿಟ್ಟು ನಾನೇ ನೇಣಾಕಿರೋದು, ನಾನೇ ಕೊಲೆ ಮಾಡಿದೆ. ಅದೇನು ಕಿತ್ಕೋತೀನಿ, ನನ್ನ ಹತ್ರ ಕಿತ್ಕೊಡ್ರಲ್ಲ ಅಂತ ಅವ್ನು ಅಂದ ಹುಡುಗರಿಗೆ. ಆಗ 1-2 ಜನ ಹುಡುಗರು ಎಲ್ಲವ ಅವನ್ನ ಓಡಿಸಾಡಿ ಈ ಮಗವ ಕಂಕಳಿಗೆ ಎತ್ಕೊಬಿಟ್ಟವನೆ. ಈ ಕಿರಿದ ಈ ಮಗಿನ ಸಲುವಾಗಿ ಮಗಿಗೆ ಏಟು ಬೀಳ್ತಾವಲ್ಲ ಅಂತ ಅವನಿಗೆ ಹೊಡಿಯೋಕ್ಕೆ ಅವಕಾಶ ಆಗಿಲ್ಲ. ಮಗ ಅವನ ಕೈಲಿಲ್ಲ ಅಂದಿದ್ರೆ ನನ್ನ ಮಗಳ ಜೊತೆ ಅವನು ಮನಸ್ಸೋರು ನೆನ್ನೆ ದಿವಸ, ಸೋಮವಾರ ದಿವಸ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.